ಕಾರಲ್ಲಿ ಈ ಒಂದು ಸ್ವಿಚ್ ಆನ್ ಆಗಿರೋ ಕಾರಣಕ್ಕೆ ಎಷ್ಟೋ ಜನ ಕಾರ್ ಒಳಗಡೆನೆ ಸತ್ತೋಗಿದ್ದಾರೆ ಅಥವಾ ಕಾರ್ ಓಡಿಸ್ತಾ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ. ಏನ್ ಹೇಳ್ತಿದ್ದೀನಿ ಅಂತನಾ? ಖಂಡಿತ ಹೌದು, ಅದು ಏರ್ ಸರ್ಕ್ಯುಲೇಷನ್ ಸ್ವಿಚ್. ಈ ಒಂದು ಬಟನ್ ನ ತುಂಬಾ ಜನ ಅಬ್ಸರ್ವ್ ಮಾಡಿರ್ತೀರಾ, ನಿಮ್ ಕಾರಲ್ಲಿ ಆನ್ ಸಹ ಇರ್ಬೋದು. ಯೂಶಲಿ AC ಹಾಕಿದ್ದಾಗ ಟ್ರಾಫಿಕ್ ಅಲ್ಲಿ ಇರಬೇಕಾದ್ರೆ ಹೊರಗಡೆ ಇರುವಂತ ಕೆಟ್ಟ ಧೂಳು ಗಾಳಿ ಕಾರ್ ಒಳಗಡೆ ಬರದೇ ಇರ್ಲಿ ಅಂತ ಈ ಏರ್ ಸರ್ಕ್ಯುಲೇಷನ್ ಸ್ವಿಚ್ ಅನ್ನು ಆನ್ ಮಾಡಿರ್ತೀವಿ. ಅದು ಇಂಟರ್ನಲ್ಲಿ ಮಾತ್ರ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಬಟ್ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದೇನ್ ಗೊತ್ತಾ? ಒಬ್ಬ ವ್ಯಕ್ತಿ ಗಾಳಿ ತಗೊಳ್ಳೋದಷ್ಟೇ ಆಕ್ಸಿಜನ್, ಗಾಳಿ ಹೊರಗೆ ಹಾಕೋದು ಕಾರ್ಬನ್ ಡೈಆಕ್ಸೈಡ್. ನಿಮ್ಗೆ ಫ್ರೆಶ್ ಏರ್ ಹೊರಗಡೆಯಿಂದ ಬಂದಿಲ್ಲ ಅಂದ್ರೆ ಆ ಕಾರ್ಬನ್ ಡೈಆಕ್ಸೈಡ್ ಬಿಲ್ಡ್ ಆಗ್ತಾ ಇರುತ್ತೆ. ಒಂದು ವಾತಾವರಣದಲ್ಲಿ ಯೂಶಲಿ 0.03 ಇಂದ 0.04% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಆಲ್ರೆಡಿ. ಅದು ಸೇಫ್ ಲಿಮಿಟ್. ಆದ್ರೆ ಒಂದು ಕಾರಲ್ಲಿ ಒಂದ್ 4 ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. 1 ನಿಮಿಷದಲ್ಲಿ ಆವರೇಜ್ ಒಬ್ಬ ವ್ಯಕ್ತಿ ಕಾರ್ಬನ್ ಡೈಆಕ್ಸೈಡ್ ಒಂದು ಅರ್ಧ ಲೀಟರ್ ಅಷ್ಟು ನಾವು ಹೊರಗಡೆ ಹಾಕ್ತಿವಿ. ಅದೇ ಕಾರಲ್ಲಿ ಎಲ್ಲ ವಿಂಡೋ ಕ್ಲೋಸ್ ಆಗಿ ಏರ್ ಸರ್ಕ್ಯುಲೇಷನ್ ಸ್ವಿಚ್ ಆನ್ ಅಲ್ಲಿ ಇದ್ದು AC ಆನ್ ಅಲ್ಲಿ ಇದ್ರೆ ಮಿನಿಮಮ್ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಒಳಗಡೆ ಆ ಕಾರ್ಬನ್ ಡೈಆಕ್ಸೈಡ್ ಮಿತಿ 1% ಹೊಟ್ಟೋಗ್ಬಿಡುತ್ತೆ. ಏನಾಗುತ್ತೆ ಬರೀ 1% ಅಲ್ವಾ ಅಂತ ಅನ್ನಿಸ್ಬೋದು. ಅವ್ನಿಗೆ ಡ್ರೌಸಿನೆಸ್ ಬರಕ್ ಸ್ಟಾರ್ಟ್ ಆಗುತ್ತೆ ಕಾರಲ್ಲಿ ಇರೋರಿಗೆ. ಅದೇ ರೀತಿಯಿಂದಾಗಿ ಕಾರ್ ಓಡಿಸ್ಬೇಕಾದ್ರೆ ಎಷ್ಟೋ ಸಲ ನಿದ್ದೆ ಎಳ್ದಂಗಾಗಿ 1 ಸೆಕೆಂಡ್ ಅಲ್ಲಿ ಬ್ರೇಕ್ ಒತ್ತೋ ಜಾಗದಲ್ಲಿ ಆಕ್ಸಿಲೇಟರ್ ಒತ್ತಿ ಎಷ್ಟೋ ಆಕ್ಸಿಡೆಂಟ್ಸ್ ಗಳಾಗಿದೆ. ಅಷ್ಟೇ ಅಲ್ಲ, ಎಷ್ಟೋ ಜನ ಶಾಪಿಂಗ್ ಹೋಗ್ಬೇಕಾದ್ರೆ ಕಾರ್ ಒಳಗಡೆ ಮಗುನ ಬಿಟ್ಟು ಇಲ್ಲ ನಾಯಿನ ಬಿಟ್ಟು ವಿಂಡೋಸ್ ಎಲ್ಲ ಎತ್ತಿ AC ಆನ್ ಮಾಡಿ ಹೋಗಿರ್ತಾರೆ. ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್. ಅದೇ ರೀತಿ ಕಾರ್ಬನ್ ಡೆವಲಪ್ ಆಗಿ ಒಳಗಡೆ ಉಸಿರು ಕಟ್ಟಿ ಚೋಕಿಂಗ್ ಆಗಿ ಸತ್ತಿರೋ ಇನ್ಸಿಡೆಂಟ್ಸ್ ಎಷ್ಟೋ ಆಗಿದೆ. ನಮ್ಮ ದೇಶದಲ್ಲೂ ಸಹ ಆಗಿದೆ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲೂ ಸಹ ಆಗಿದೆ. ಈ ಒಂದು ಇನ್ಫಾರ್ಮೇಶನ್ ನ ನಿಮ್ಮ ಕಾರ್ ಇಟ್ಟಿರುವಂತ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಈ ಏರ್ ಸರ್ಕ್ಯುಲೇಷನ್ ಸ್ವಿಚ್ ನ ಅವಶ್ಯಕತೆ ಇದ್ದಾಗಷ್ಟೇ ಯೂಸ್ ಮಾಡಿ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಗೊಮ್ಮೆ ಫ್ರೆಶ್ ಏರ್ ನ ಕಾರ್ ಒಳಗಡೆ ಅಲೋ ಮಾಡೋದಕ್ಕೆ ಬಿಟ್ಟರೆ ತುಂಬಾ ಒಳ್ಳೇದು. ನೀವ್ ಯಾರನ್ನಾದ್ರೂ ಕಾರ್ ಒಳಗಡೆ ಇದ್ದು ಈ ತರ ಏರ್ ಸರ್ಕ್ಯುಲೇಷನ್ ಸ್ವಿಚ್ ಆನ್ ಇದೆಯೋ ಇಲ್ವೋ ದಟ್ ಇಸ್ ಸೆಕೆಂಡರಿ. ವಿಂಡೋಸ್ ಎಲ್ಲ ಎತ್ಕೊಂಡು ಕಾರ್ ಒಳಗಡೆ ತುಂಬಾ ಒತ್ತಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಅವ್ರನ್ನ ಆಚೆಗಡೆ ಕರ್ಕೊಂಡ್ ಬನ್ನಿ. ಎಸ್ಪೆಷಲಿ ಪಾರ್ಕಿಂಗ್ ಮಾಡಿ ಶಾಪಿಂಗ್ ಹೋಗ್ಬೇಕಾದ್ರೆ ಈ ಒಂದು ಮಿಸ್ಟೇಕ್ ನ ಮಾಡ್ತಾರೆ. ಎಷ್ಟೋ ಜನ ಗೊತ್ತಿಲ್ಲದೆ ಈ ರೀತಿ ಮಾಡಿ ಪ್ರಾಣ ಕಳ್ಕೊಂಡಿರೋದು ಇದೆ.